ಹಲೋ ನಮಸ್ಕಾರ, ವೆಲ್ಕಮ್ ಟು AR ಗೋಲ್ಡನ್ ಆರಿ ವರ್ಕ್ಸ್. ಇವಾಗ ನಾವು ನೋಡ್ತಾ ಇರೋದು ಫ್ರೇಮ್ 18 ಇಂಚ್ ಫ್ರೇಮ್ ತೊಗೊಂಡಿದ್ದೀವಿ. ಈ ಫ್ರೇಮ್ನ ಬಂದು ನಾವು ಸ್ಕ್ರೂ ಸ್ವಲ್ಪ ಲೂಸ್ ಮಾಡಿ ಅದನ್ನು ಬಂದು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಟಾಪ್ ಪಾರ್ಟ್ ಬಿಟ್ಬಿಟ್ಟು ಕೆಳಗಿರೋ ಬಾಟಮ್ನ ಇಟ್ಕೊಳ್ಳೋಣ. ಬಾಟಮ್ ರಿಂಗ್ ಇಟ್ಕೊಂಡು ಈಗ ಇದಕ್ಕೆ ಬಂದು ನಾವು ಲಾಡಿ ಸುತ್ತಬೇಕು. ಅದಕ್ಕೆ ನಾವು ತೊಗೊಳ್ತಾ ಇರೋದು ಗ್ಲೂ ಮತ್ತು ಲಾಡಿ. ಈ ಥರ ಲಾಡಿ ನಿಮಗೆ ಬಂದು ಶಾಪಲ್ಲಿ ಸಿಗುತ್ತೆ. ಸೊ ಈ ಥರ ತೊಗೊಂಡ್ಬಿಟ್ರೆ ನಿಮಗೆ ಫ್ಯಾಬ್ರಿಕ್ ಡ್ಯಾಮೇಜ್ ಆಗೋದಿಲ್ಲ ಈ ಥರ ನೀವು ಲಾಡಿ ಸುತ್ತೋದ್ರಿಂದ. ಸೊ ನಾನು ಸಿಸರ್ ತೊಗೊಳ್ತಾ ಇದ್ದೀನಿ. ಈಗ ಬಂದು ಸಿಸರಿಂದ ಅದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡು ಈಗ ಈ ರಿಂಗಿಗೆ ಬಂದು ನಾವು ಗ್ಲೂನ ಅಪ್ಲೈ ಮಾಡಬೇಕು. ಯಾವಾಗ ಮೇಲೆ ಮತ್ತು ಸೈಡ್, ಸೊ 3 ಕಡೆ ಇಲ್ಲ 4 ಕಡೆನೂ ಗ್ಲೂನ ನಾವು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಕೈಯಿಂದ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ಆ ಕ್ರಾಸ್ನ ತೊಗೊಂಡು ನಾವು ಅಲ್ಲಿ ಗ್ಲೂಗೆ ಇಟ್ಟು ಆ ಕ್ರಾಸಿಂದನೇ ನಾವು ಅದನ್ನು ಸುತ್ತಬೇಕಾಗತ್ತೆ. ನೋಡಿ, ಕ್ರಾಸಿಂದನೇ ನಾವು ಒಂದೊಂದು ಸ್ಟೆಪ್ಪನ್ನು ನೋಡ್ಕೊಳ್ಳಿ. ಇದೇ ಥರ ಹೀಗೆ ಸುತ್ಕೊಂಡು ಬರಬೇಕು. ನೀವು ಇದೇ ಥರ ಫುಲ್ಲು ಸುತ್ಕೊಂಡು ಬನ್ನಿ ನೀವು. ಆವಾಗ ನಿಮಗೆ ಬಂದು ಸಿಲ್ಕ್ ಬಟ್ಟೆ ಎಲ್ಲ ಡ್ಯಾಮೇಜ್ ಆಗೋದಿಲ್ಲ. ಆಲ್ಮೋಸ್ಟ್ ಪ್ರಾಬ್ಲಮ್ ಬಟ್ಟೆ ಡ್ಯಾಮೇಜ್ ಅಂತ ಹೇಳ್ತಾರೆ, ಯಾಕಂದರೆ ಅವರು ಹಾಗೆ ಡೈರೆಕ್ಟಾಗಿ ರಿಂಗ್ ಯೂಸ್ ಮಾಡೋದ್ರಿಂದ. ಆಯಿತಾ, ಈಗ ಫೈನಲಾಗಿ ನೋಡಿ, ಫೈನಲಾಗಿ ಅದೇ ಥರ ಸುತ್ತಬಿಟ್ಟು ಅಲ್ಲಿಗೆ ನಾವು ಗ್ಲೂನ ಆ ಬಟ್ಟೆ ಮೇಲೇ, ಲಾಡಿ ಮೇಲೇ ನಾವು ಗ್ಲೂ ಹಾಕಿ ಅದಕ್ಕೆ ಪುನಃ ಕ್ರಾಸ್ ಕಟ್ ಕೊಡ್ತೀವಿ. ನಾವು ಅದಕ್ಕೆ ಕ್ರಾಸ್ ಕಟ್ ಕೊಟ್ಟು ಅಲ್ಲಿ ನೋಡಿ ಗ್ಲೂ ಹಾಕಿ ಇಲ್ಲಿಗೆ ಗ್ಲೂ ಹಾಕ್ಬಿಡ್ಬೇಕು. ಆ ಲಾಡಿಯಲ್ಲಿ ಗ್ಲೂ ಹಾಕ್ಬಿಟ್ಟು ಇಲ್ಲಿ ನೋಡಿ ಹಾಗೆ ಹೀಗೆ ಇದು ಮಾಡಿ ಕೆಳಗಿಂದ ಅದನ್ನು ಕ್ರಾಸ್ ಕಟ್ ಕೊಟ್ಟು ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಬಿಡಿ. ಅದು ಡ್ರೈ ಆಗಬೇಕು. ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕರೆಕ್ಟ್ ಆಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಬಂದು ಬಟ್ಟೆಗೆ ಇದು ರಿಂಗಿಗೆ ನಾವು ಕ್ಲಾತ್ ಫಿಕ್ಸ್ ಮಾಡಬೇಕು. ಈಗ ಅದಕ್ಕೆ ನಾನು ಬಂದು 2x2 ಪಾಪ್ಲಿನ್ ಕ್ಲಾತ್ ಅಂತೇಳಿ ಹೇಳ್ತರು. ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಇವತ್ತು. ಪಾಪ್ಲಿನ್ ಕ್ಲಾತ್ನ ಬಂದು ಓಪನ್ ಮಾಡಿ, ಈಗ ಪ್ರಾಕ್ಟೀಸ್ ಮಾಡೋರ್ಗಾದರೆ ಇದು ಬೆಸ್ಟ್ ಇದು. ಯಾಕಂದರೆ ನಾರ್ಮಲ್ ಸಿಗುತ್ತೆ, ಎಲ್ಲರ ಮನೇಲಿ ಇರತ್ತೆ ಅಂತೇಳಿ ಯಾವುದ್ಯಾವುದೋ ಬ್ಲೌಸ್ ಪೀಸ್ ಯೂಸ್ ಮಾಡ್ತೀರಾ. ಬಟ್ ನಿಮಗೆ ಪಾಪ್ಲಿನ್ ಕ್ಲಾತ್ ಯೂಸ್ ಮಾಡೋದ್ರಿಂದ ನಿಮಗೆ ಬಟ್ಟೆನೂ ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ, ಪ್ಲಸ್ ನಿಮಗೆ ಈಸಿಯಾಗೂ ಆಗುತ್ತೆ. ಈಗ ನೋಡಿ, ಆ ಕೆಳಗಿರೋ ಫ್ರೇಮ್ ಮೇಲೆ ನಾನು ಅದನ್ನು ಇಟ್ಟು ಮೇಲ್ಗಡೆ ಒಂದು ಫ್ರೇಮ್ನ ಇಟ್ಟು ಅದನ್ನು ಪ್ರೆಸ್ ಮಾಡ್ಕೊಳ್ತೀನಿ. ನೋಡಿ, ಪ್ರೆಸ್ ಮಾಡಿಕೊಂಡು ಸ್ಕ್ರೂನ ನಾವು ಈಗ ಟೈಟ್ ಮಾಡ್ಕೊಳ್ಳೋಣ. ಫಸ್ಟು ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ, ನೆಲಕ್ಕೆ ಒತ್ತಿ ಇಡಬೇಡಿ. ಸ್ಕ್ರೂನ ಟೈಟ್ ಮಾಡಿಕೊಂಡು ಫುಲ್ ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ನೀವು ಟೈಟ್ ಮಾಡಿಕೊಂಡು ಬಟ್ಟೆ ಸೈಡಿಂದ ಎಳಿಬೇಕು, ಹಗೂರ ಎಳಿರಿ. ಯಾಕಂದರೆ ನಿಮಗೆ ರಿಂಗಿಂದ ಹೊರಗಡೆ ಬರಲಿಕ್ಕೆ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಹಗೂರ ಎಳಿರಿ. ಮತ್ತು ಕೆಳಗಡೆ ಬಂದು ನಿಮಗೆ ನೆಲಕ್ಕೆ ತಾಗಬಾರ್ದು ಆ ರಿಂಗ್, ಇಲ್ಲಾಂದರೆ ನಿಮಗೆ ರಿಂಗ್ ಕಟ್ಟಾಗತ್ತೆ. ಸೊ ಆಲ್ಮೋಸ್ಟ್ ಹುಷಾರಾಗಿ ಕೈಯಿಂದನೇ ಇದು ಮಾಡಿ. ನೋಡಿ, ಒಂದೊಂದು ಸೈಡ್ ಸುತ್ತ ನೀವು ಅಲ್ಲಲ್ಲಿ ಒಂಚೂರು ಎಳೆದು ಟೈಟ್ ಮಾಡ್ಕೊಳ್ಳಿ. ಇದೇ ಥರ ಟೈಟ್ ಮಾಡ್ಕೊಂಡ್ಬಿಡಿ. ಎಲ್ಲ ಕಡೆನೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ರಿಂಕಲ್ಸ್ ಇದೆ ಅಂತ ನೋಡಿಕೊಂಡು ಅಲ್ಲೆಲ್ಲ ಟೈಟ್ ಮಾಡಿ. ಸೊ ನೀವು ಅದು ಟೈಟ್ ಮಾಡಿ ಆದಮೇಲೆ ನಿಮಗೆ ಬ್ಯಾಂಡ್ ಸೌಂಡ್ ಬರಬೇಕು, ಅಲ್ಲಿವರೆಗೂ ನೀವು ಟೈಟ್ ಮಾಡಬೇಕಾಗತ್ತೆ. ಸೊ ಒಂದು ಸಲ ಎಲ್ಲ ಕಡೆ ಚೆಕ್ ಮಾಡ್ಕೊಳ್ಳಿ, ಆಯಿತಾ, ಸೌಂಡ್ ಬರುತ್ತಾ ಅಂತ ಹೇಳ್ಬಿಟ್ಟು. ಈಗ ನಾವು ಸ್ಟ್ಯಾಂಡ್ ಹೆಂಗೆ ಫಿಕ್ಸ್ ಮಾಡೋದು ಅಂತೇಳಿ ನೋಡುವ. ಈಗ ಅದಕ್ಕೆ ನಾನು 18 ಇಂಚಸ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸ್ಟ್ಯಾಂಡು ಮತ್ತು ಅದರದ್ದು ಕಾಲು 4 ಕಾಲು ತೊಗೊಂಡಿದ್ದೀನಿ. ಈಗ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮೇಲ್ಗಡೆ ಇರೋ ಸ್ಕ್ರೂ ಒಂದು ತೆಗೆದುಬಿಡಿ. ಆ ಸ್ಕ್ರೂ ತೆಗೆದುಬಿಟ್ಟು ಕೆಳಗಿಂದ ಸ್ಕ್ರೂ ಹಾಕಿ ಮೇಲಿಂದ ಈ ಕಾಲನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಟೈಟ್ ಮಾಡ್ಕೊಳ್ಳಿ, ಯಾಕಂದರೆ ಶೇಕ್ ಆಗುತ್ತೆ. ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ. ಅದೇ ಥರ ಉಳಿದಿದ್ದು ಅದೇ ಥರ ಮಾಡ್ಕೊಂಡ್ಬಿಡಿ ನೀವು. ವಿತೌಟ್ ಸ್ಟ್ಯಾಂಡ್ ನಿಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ನೀವು ಸ್ಟ್ಯಾಂಡ್ ತೊಗೊಳ್ಳಿ. ಈಗ ಇತ್ತೀಚೆಗೆ ಬಂದು ಬಾಕ್ಸ್ ಸ್ಟ್ಯಾಂಡ್ ಅಂತೇನೂ ಬಂದಿದೆ. ಬಾಕ್ಸ್ ಸ್ಟ್ಯಾಂಡು, ರೌಂಡ್ ಸ್ಟ್ಯಾಂಡು
ಎಲ್ಲ ಸ್ಟ್ಯಾಂಡ್ ಇರುತ್ತೆ. ರೌಂಡ್ ಸ್ಟ್ಯಾಂಡ್ ನಿಮಗೆ 18 ಇಂಚಸ್ ಸಿಗುತ್ತೆ. ಅದೇ ಬಾಕ್ಸ್ ಸ್ಟ್ಯಾಂಡ್ ಅಂದರೆ ನಿಮಗೆ 16 ಇಂಟು 24 ಇಂಚಸ್ ಸಿಗುತ್ತೆ. ಇಲ್ಲಾಂದರೆ 18 ಇಂಟು 24ದು ಸಿಗುತ್ತೆ. ಬಾಕ್ಸ್ ಸ್ಟ್ಯಾಂಡಲ್ಲಿ ನಿಮಗೆ ಸ್ಟ್ಯಾಂಡಿಂಗ್ ಸ್ಟ್ಯಾಂಡು ಸಿಗುತ್ತೆ, ಸಿಟ್ಟಿಂಗ್ ಸ್ಟ್ಯಾಂಡು ಸಿಗುತ್ತೆ. ಅದೇ ಥರ ರೌಂಡ್ ಸ್ಟ್ಯಾಂಡಲ್ಲೂ ಅಷ್ಟೇ ಸ್ಟ್ಯಾಂಡಿಂಗ್ ಸ್ಟ್ಯಾಂಡು ಸಿಗುತ್ತೆ, ಸಿಟ್ಟಿಂಗ್ ಸ್ಟ್ಯಾಂಡು ಸಿಗುತ್ತೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೋಡಿ ನೀವು ತೊಗೊಳ್ಬೋದು. ಸೊ ನಮ್ಮಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ಬೇಕಿರೋರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಸ್ಟ್ಯಾಂಡ್ ಫಿಕ್ಸ್ ಆಯಿತು. ಈಗ ಇದನ್ನು ತಿರುಗಿಸ್ಕೊಂಡು ನೋಡ್ಕೊಳ್ಳುವ ಶೇಕ್ ಆಗುತ್ತಂತೇಳಿ ನೋಡಿಕೊಂಡು ಈಗ ರಿಂಗ್ನ ಬಂದು ನಾವು ಅದ್ರ ಮೇಲೆ ಫಿಕ್ಸ್ ಮಾಡ್ತಾಯಿದ್ದೀವಿ. ಫಿಕ್ಸ್ ಮಾಡಿ ಆದಮೇಲೆ ಸರಿ ಇತ್ತಾ ಅಂತೇಳಿ ನೋಡ್ಕೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.